ಈ ಕಾಯಿ ತಗೊಂಡು ಸೀದಾ ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಹೋಗಿ ಹೊಡಿ, ಎಲ್ಲ ಒಳ್ಳೇದಾಗ್ತದ. 200 ರೂಪಾಯಿ ಆಯ್ತು ನೋಡ್ಕೊಡು. ಭಾರಿ ಐಡಿಯಾ ಮಾಡಿದೆ ಬಿಡಲೆ. ಆ ಅಣ್ಣಗೆ ರೊಕ್ಕ ಕೊಟ್ಟು ಸೀದಾ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ 4 ಮಂದಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದೆ. ದೇವ್ರಿ ಇದು ತಗಪ್ಪ ನಿನ್ನ ಫೀಸು, ನನಗೆ ಜಲ್ದಿ ರಿಮೋಟ್ ಹುಡುಕೊಡು, ನಿನಗೆ ಕೈ ಮುಗಿತೀನಪ್ಪ, ಜಲ್ದಿ ಕೊಡು. ಹಾಂ ತಗಪ್ಪ, ಬಿಡು ಜಾಗ. ಅರೆ ರಿಮೋಟ್ ಕೇಳಿದ್ರೆ ಕೈಯಾಗ ಪ್ಲೇಟ್ ಕೊಟ್ಟನಲ್ಲ, ಇದ್ರಾಗ ಸಕ್ರೆ ಕಾಯಿ ಅದ. ಹಾಂ ತಗವ ನಿಂದೊಂದು. ತಾತ ರಿಮೋಟ್ ಇಸ್ಕೊಡಪ್ಪ, ಬರೀ ಪ್ಲೇಟ್ ಕೊಡ್ತಿದ್ದಲ್ಲ, ಹೆಂಗೆ ಮಾಡಿದ್ರೆ ರೊಕ್ಕ ಸಂತೆಗೆ ಹಾಕಿದ್ರೆ ರಿಮೋಟಾ? ಹೋಗಿ ಸುಮ್ಮನೆ ಯವ್ವ ತಗ, ಒಳ್ಳೇದಾಗ್ತದ ಹೋಗು. ಅರೆ ಏನು ಒಳ್ಳೇದಾಗ್ತದ? ರೊಕ್ಕ ಹಾಕಿನೆಲ್ಲ ಹಾಕಿನಿದ್ರಾಗ ರಿಮೋಟ್ ಕೊಡ್ಲಿಕ್ಕೆ ಹೆಂಗಿದೆ? ಸುಮ್ಮನೆ ಹೋಗು, ಭಕ್ತರಿಗೆ ಡಿಸ್ಟರ್ಬ್ ಮಾಡಬೇಡ. ಅರೆ ಭಕ್ತರಿಗೆ ಯಾಕೆ ಡಿಸ್ಟರ್ಬ್ ಮಾಡಲಿ? ನಾನು ರಿಮೋಟ್ ಕೊಟ್ಬಿಟ್ಟು ನಾವು ಹೋಗ್ತೀನಿ, ನಂದೇನ ತೆಗೆದಿಲ್ಲಿ. ತಡೆಮ್ಮ ಹೆಂಗೆ ದೂಗ್ತಿದ್ದಲ್ಲ ನೀನು, ಮಂದಿ ಕಾಣ್ತಾರಲ್ಲ ಕಣ್ಣಿಗೆ. ತಾತ ಆ ರಿಮೋಟ್ ಎಲ್ಲಿ ಸಿಗಬೇಕು ಅದನ್ನು ಹೇಳು. ನಿನ್ನ ಶಾಣೆ ರಿಮೋಟ್ ಅಂತ ನಮ್ಗೆ ಯಾಕೆ ತಲೆ ತಿಂತೆ ನಿನ್ನ ಕೊಡಿ. ರಿಮೋಟ್ ಕೊಡ್ಲಿಕ್ಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತು ನೋಡಿ ನಾನು. ಕೊಡೋಗು, ಅಂಜಿ ಕೇಳ್ತೇನು? ಸೀದಾ ರಿಮೋಟ್ ಕೊಡು. ಹೇಳಿ ದುಃಖ ಮಾಡ್ರೆ ತಡ್ರಪ್ಪ, ನಾನೇ ಹೋಗ್ತೀನಿ. ಈ ರಿಮೋಟ್ ಕಾಲಕ್ಕೆ ಚೆಪ್ಪಿಲೆ ಕೊಡೋದವಲ್ಲ, ಇವನು ನೀಲೇ ಬಿಟ್ಟಿದ್ನಲ್ಲ. ಎಣ್ಣ ನನ್ನ ಚೆಪ್ಪಿಲ್ ಕಾಣವಲ್ಲ ನೋಡಪ್ಪ, ಯಾರು ಇದ್ರೇನು? ದೇವಸ್ಥಾನ ಆದಿದ್ದು, ಯಾರಾದರೂ ಒಯ್ತಾರೆ. ಬಾಡ್ರ ತಂಬ ಒಳ್ಳೆ ಚೆಪ್ಪಿಲ್ ಬಿಟ್ರನು, ನಂಬ ಹೊಸ ಒಯ್ದ್ರನು. ಯಾವನ್ ಹಾಕಿ ನಿನಗೆ ಚಂದ ಕಂಡು ಯಾವಾಕೆಲ್ಲಪ್ಪ. ಇವು ಡಿಫ್ರೆಂಟ್ ಆಗ್ತದೆ ಇವ್ಯಾಕೆಮ್ಮ. ಸರ್ ಒಬ್ಬ ತಾನಲ್ಲಿ ರೊಕ್ಕ ಕೊಟ್ಟಿನಿ ಎಲ್ಲ ಕೊಟ್ಟಿನಿ, ನಾನು ರಿಮೋಟ್ ಕೊಡವಲ್ಲ ನೋಡ್ರಿ. ಹೆಸರು ಹೇಳತ್ತಂದು ದೇವರು ಎಲ್ಲಿರ್ತಾನ? ಅಲ್ಲಿ ದೊಡ್ಡ ಗುಡಿಯಾಗ. ನೀನು ರೊಕ್ಕ ಆತನ ಕೈಯಾಗ ಕೊಟ್ಟಿದ್ದೇನು? ಇಲ್ರಿ ಆತನ ಡಬ್ಬೆಗೆ ಹಾಕಿನಿ. ಆತ ಹೇಳಿದ್ ನನಗೆ ರಿಮೋಟ್ ಕೊಡ್ತೀನಂತ. ಆತ ಮಾತಾಡೋದಿಲ್ರಿ, ಆತಗೆ ಪೂಜೆ ಮಾಡೋರು ಮಾತಾಡ್ತಾರೆ. ಆತನ ಫೋಟೋಗಿನ ಅದೇ ಅಂತ ನೋಡಮ್ಮ. ಫೋಟೋ ಇಲ್ಲ, ಈ ಮೂರ್ತಿ ಆದ ನೋಡ್ರಿ. ಗುಡಿಯಾಗ ಇದ್ರಕ್ಕಿಂತ ದೊಡ್ಡ ತಾನ. ಸ್ವಲ್ಪ ಬಾಯಲ್ಲಿ ಬಾ, ತಿಕ್ಕೊಳ್ಳಿದ್ದೇನು? ಕಾನ್ಸ್ಟೇಬಲ್ ಚೆಕ್ ಮಾಡಿವ್ನ. ಆತ ನನ್ನ ಬಕ್ಕಣ ಚೆಕ್ ಮಾಡಿದ, ಅದ್ರಾಗ ಒಂದು ಕಾರ್ಡ್ ಸಿಕ್. ಆ ಕಾರ್ಡ್ ನನಗೆ ಡ್ಯಾನ್ಸಿಂಗ್ ಕಾರ್ಡ್ನಾಗ ಸಿಕ್ಕಿತ್ತು. ಅರೇ ಮಾರಾಯ, ನೀ ಕ್ರಿಶ್ಚಿಯನ್ ಇದ್ದೋ ಮಾರಾಯ. ಚರ್ಚ್ ಬಿಟ್ಟಿಗೆ ಗುಡಿಗೆ ಹೋಗ್ಕಂದ್ರೆ ಹಂಗ? ಚರ್ಚ್ಗೆ ಹೋಗಿ ನಿನ್ನ ಕೆಲಸ ಆಗ್ತದ. ಆ ಪೊಲೀಸ್ ಹಂಗೆ ಅಣ್ಣ ಸೀದಾ ಕಾಯಿ ಊದಿನ ಕಡ್ಡಿ ತಗೊಂಡು ಚರ್ಚಿನೊಳಗೆ ಹೋದೆ.